ಈಗ ಸುಪ್ರೀಂ ಕೋರ್ಟು 17/12/2024 ಆ ದಿನದಲ್ಲಿ ಒಂದು ಆದೇಶ ಮಾಡಿತ್ತು. ಆದೇಶ ಏನು ಅಂತಂದರೆ, ಈ ಅಕ್ರಮ ಕಟ್ಟಡಗಳಿಗೆ ಅಥವಾ ಫ್ಲೋರ್ ವೈಸು ಅನ್ಆಥರೈಸ್ ಆಗಿ ಕಟ್ಕೊಂಡಂಥ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ರಾಜ್ಯ ಸರ್ಕಾರದ ಅನ್ವಯ ಚೆಸ್ಕಾಮು, ಬೆಸ್ಕಾಮು, ಇನ್ನಿತರೆ ಇಂಧನ ಇಲಾಖೆಗಳು ಎಲ್ಲರೂ ಆದೇಶ ಹೊರಡಿಸಿದ್ರು. ಏನು ಅಂದರೆ, ಇವತ್ತಿನಿಂದ ಯಾವುದೇ ಕಾರಣಕ್ಕೂ ಅನಧಿಕೃತ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಡಿ, OCCC ಇಲ್ಲದೇನೆ ಅಂತೇಳಿ ಕೊಟ್ಟಿತ್ತು. ಇದರ ಬಗ್ಗೆ ನಾನು ತುಂಬ ಹೋರಾಟ ಕೊಟ್ಟೆ. ಅದರಲ್ಲಿ ಇವತ್ತಿನ ಮಟ್ಟಿಗೆ 99% ಯಶಸ್ವಿಗೊಳಿಸಿದ್ದೀನಿ. ಇನ್ನು 1% ಬಾಕಿ ಇದೆ. ಇನ್ನೊಂದು 15-20 ದಿವಸದಲ್ಲಿ ಅದು ಸರಿ ಹೋಗುತ್ತೆ. ನಾನು ಯಾತಕ್ಕೆ ಇವತ್ತು ನಿಮ್ಮ ಮಾಧ್ಯಮಗಳನ್ನ ಕರಿತೀನಿ ಅಂತಂದರೆ, ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಸಹೋದ್ಯೋಗಿಗಳು ಸುಬ್ಬೇಗೌಡ ಆ್ಯಂಡ್ ಅದರ್ಸ್ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಿ, ಆ ಪ್ರೆಸ್ ಮೀಟಲ್ಲಿ ಕೆಲವು ವಿಚಾರ ಇದೇ ಸಬ್ಜೆಕ್ಟ್ ಬಗ್ಗೆ ಬೇರೆ ಆಯಾಮದಲ್ಲಿ ಮಾತಾಡಿದ್ದಾರೆ. ಸೊ ಆ ಆಯಾಮ ಹೊರತುಪಡಿಸಿ ನಾನು ಅದರ ಬಗ್ಗೆನೇ ಕಂಟಿನ್ಯೂಯೇಷನ್ ಕೊಡ್ತಾಯಿದ್ದೀನಿ. ಅತಿ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿರೋ ಗುತ್ತಿಗೆದಾರರು ಸದಸ್ಯರು ನನ್ನ ಮಾತನ್ನು ದಯವಿಟ್ಟು ನಾನು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಕತ್ತಾ ಇದ್ದೀನಿ. ಇದನ್ನು ಕೇಳಿಸ್ಕೊಂಡು ನಂತರ ನಾಳೆ ಏನೋ ನೀವು ನಮ್ಮ ಅಸೋಸಿಯೇಷನ್ನು ಅದರಲ್ಲಿ ನಮ್ಮ ಅಧ್ಯಕ್ಷರು ಸಹಿತ ಸೇರಿ ನಾಳೆ ಒಂದು ಹೋರಾಟ ಕೊಡಬೇಕು ಅಂತೇಳಿ ಬೆಂಗಳೂರು ಪ್ಯಾಲೇಸ್ನಲ್ಲಿ ಒಂದು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಇದರ OCCC ವಿಚಾರವಾಗಿ ಸ್ಟ್ರೈಕ್ ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದೀರಿ. ತುಂಬ ಸಂತೋಷ. ಅದರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ. ಸೊ ಈಗ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರ ಬಗ್ಗೆನೇ ನಾನು ಒಂದು ವಿಚಾರ ಕೇಳ್ತೀನಿ. ಸ್ವಾಮಿ, ನೀವು ಯಾಕೆ ಈ ಥರ ತಪ್ಪು ಮಾಡ್ತಾಯಿದ್ದೀರಿ? ಯಾತಕ್ಕೆ ಗುತ್ತಿಗೆದಾರರು ಸದಸ್ಯರನ್ನು ಈ ಥರ ಬೇರೆ ಮಾರ್ಗದಲ್ಲಿ ಆಯಾಮ ತಪ್ಪಿಸಿ ಅವ್ರನ್ನ ಎಳಿತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಾದರೆ, 17/12/2024 ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ನಮ್ಮ ಚೆಸ್ಕಾಮು, ಬೆಸ್ಕಾಮು ಸರ್ಕಾರ ಎಲ್ಲರೂ ಆದೇಶ ಹೊರಡಿಸ್ತಾರೆ. ಇಲ್ಲಿ 3ನೇ ತಿಂಗಳಲ್ಲಿ 26 ತಿಂಗಳಲ್ಲಿ ಹೊರಡಿಸ್ತಾರೆ. ಆ ಆದೇಶನ ವಿರೋಧ ಮಾಡಿಕೊಂಡು ನೀವು ಹೋಗ್ತಾ ಇದ್ದೀರಿ. ಆ ಆದೇಶ ವಿರೋಧ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಕೈಲಿ ಏನಿದೆ ಸ್ವಾಮಿ ಹೇಳಿ ದಯವಿಟ್ಟು. ಯಾಕೆಂದರೆ ನೀವು ಸ್ವಲ್ಪ ವಿದ್ಯಾವಂತರಾಗಿದ್ದೀರಿ, ಬುದ್ಧಿವಂತರಾಗಿದ್ದೀರಿ, ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಅದು ನನಗೆ ಅರ್ಥ ಆಗುತ್ತೆ. ಆದರೆ ಸುಪ್ರೀಂ ಕೋರ್ಟ್ ವಿರುದ್ಧ ನೀವು ಹೋರಾಟ ಕ್ರಮ ಕೈಗೊಂಡ್ರೆ ಅದು ರಾಜ್ಯ ಸರ್ಕಾರ ಏನಾದ್ರು ಮಾಡೋಕ್ಕಾಗತ್ತಾ? ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಾಯಿದ್ದೀರಿ. ಅದೇ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ಸಚಿವರು ನಿಮ್ಮನ್ನು ಕೂರಿಸ್ಕೊಂಡು ಮಾತಾಡ್ತಾರೆ. ಅವ್ರಿಗೇನು ಬುದ್ಧಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನೊಬ್ಬ ಸದಸ್ಯನಾಗಿ, ವಿದ್ಯುತ್ ಗುತ್ತಿಗೆದಾರ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಬಗ್ಗೆ ಹೋರಾಟ ಕೊಟ್ಟಾಗ ಅವರು ಇಂಧನ ಸಚಿವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ನೀವೆಲ್ಲ ಅವ್ರನ್ನ ಕೂರಿಸಿ ಮಾತಾಡ್ತೀರಿ. ಯಾಕೆ ಅಂದರೆ ಇದು ಏನು ವಿಚಾರ, ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋವಂಥದ್ದನ್ನು ನೀವು ಸರ್ಕಾರದವ್ರಿಗೆ ಏನಾದ್ರು ಕ್ರಮ ಕೈಗೊಳ್ಳೋಕ್ಕಾಗುತ್ತಾ? ಹಾಗೂ ಒಂದು ವೇಳೆ ಸಡಿಲ ಮಾಡಿ ಏನೋ ಬಡ ಜನಗಳಿಗೆ ಅನುಕೂಲ ಆಗಲಿ ಅಂತ 30-40 ಸೈಟ್ಗೆ ಹೇಗೋ ಸರ್ವಿಸ್ ಕೊಡೋಣ ಅಂಥೇಳಿ ಮನ್ಸು ಮಾಡಿ ನೀವೇ 132 ಜನ ನಮ್ಮ MLAಗಳನ್ನ ಸೇರಿಸ್ಕೊಂಡು ಏನೋ ಒಂದು ಜನಗಳ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಅದು ತುಂಬ ಮೆಚ್ಚುಗೆ ಆಗುತ್ತೆ. ಇಡೀ ರಾಜ್ಯ ನಿಮ್ಮನ್ನು ಹೊಗಳ್ತಾ ಇದೆ. ಅಂಥ ಸನ್ನಿವೇಶದಲ್ಲಿ ಈ ಅಧ್ಯಕ್ಷ ಆದವನು ಸದಸ್ಯರನ್ನ ತಪ್ಪು ದಾರಿಗೆ ಎಳೆದು ಪದೇ ರಾಜ್ಯ ಸರ್ಕಾರದ ವಿರುದ್ಧ ಗೂಬೆ ಕೂರಿಸೋ ಪ್ರಯತ್ನ ಮಾಡಿ ಹೀಗೆ ಹೋರಾಟ ಕೊಡ್ತಾ ಇದ್ದಾನೆ. ಅದೇ ಅಧ್ಯಕ್ಷ ಬಂದು 3ನೇ ತಿಂಗಳಲ್ಲಿ 40 ಸರ್ವಿಸ್ ತಗೊಂಡಿದ್ದಾನೆ. ಇದೇ ವೈಲೇಷನ್ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶ ವೈಲೇಷನ್ ಮಾಡಿ ವಿದ್ಯುತ್ ಸಂಪರ್ಕ ಕೊಡಿಸೋದ್ರಲ್ಲಿ ಭಾಳ ಯಶಸ್ವಿಗೊಳಿಸಿದ್ದಾನೆ. ಅವ್ರ ಚೇಲಾಗಳು ಜೊತೆ ಸೇರ್ಕೊಂಡು ಈ ವಿಚಾರವಾಗಿ ನಿನ್ನೆ ನಮ್ಮ ಕೊಲೀಗ್ಸ್ಗಳು ವಿಚಾರ ಎತ್ಕೊಂಡು ಪ್ರಚಾರ ಮಾಡಿದ್ದಾರೆ. ಸೊ ನನಗೂ ಇದೇ ಸಂದರ್ಭ ಬೇಕಿತ್ತು. ನಾನು ಮೌನ ಮುರಿತಾ ಇರೋದೇ ಆ ಉದ್ದೇಶಕ್ಕೆ. ಇದರಲ್ಲಿ ಪಾತ್ರ ಯಾರ್ದು? ಚೆಸ್ಕಾಮ್ ಅಧಿಕಾರಿಗಳದು. ಸುಪ್ರೀಂ ಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡಿ ನೀವು ವಿದ್ಯುತ್ ಸಂಪರ್ಕ ಕಲ್ಪಿಸ್ತೀರಾ. ಅದನ್ನೇ ನೀವೆಲ್ಲ ಅಸೋಸಿಯೇಷನ್ನವ್ರು ಸೇರ್ಕೊಂಡು ಇಡೀ ರಾಜ್ಯಕ್ಕೆ ಅನುಕೂಲ ಆಗಂಗೆ ಬರೀರಿ. ಸುಪ್ರೀಂ ಕೋರ್ಟ್ಗೆ ಹೋಗಿ PAL ಹಾಕಳಿ. ಇದೆಲ್ಲ ಮಾಡೋಕ್ಕೆ ನಿಮ್ಮ ಕೈಲಿ ಯಾರ ಕೈಲೂ ಯೋಗ್ಯತೆ ಇಲ್ಲ. ನಿಮ್ಮ ಅಸೋಸಿಯೇಷನ್ನಿಂದ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಬರೆಯೋ ಅಧಿಕಾರ ನಿಮಗಿಲ್ಲ. ನೀವು ಮಾಡ್ತಾಯಿಲ್ಲ, ಅವೆಲ್ಲ ಮಾಡ್ತಾಯಿಲ್ಲ. ನಿಮಗೆ ಬೇಕಾಗಿರೋದೇನು? ದುಡ್ಡು ಯಾವನು ಕೊಡ್ತಾನೆ? ಅವನು ಲಕ್ಷ ನಿಮ್ಮ ಅಪ್ಪನ ಮನೆ ದುಡ್ಡು ತಗೊಂಡು ಕೊಡ್ಬಿಡ್ಬೇಕು. ನಿಮಗೆ ಕೊಟ್ಟಾಗ ಕಾನೂನು ಇಲ್ಲ, ಸುಪ್ರೀಂ ಕೋರ್ಟು ಇಲ್ಲ, ರಾಷ್ಟ್ರಪತಿಗಳ ಆದೇಶನೂ ಇಲ್ಲ.
ಅಂಥ ಇದಕ್ಕೆ ಹಿಡಿದ್ಬಿಟ್ಟಿದ್ದೀರಿ ನೀವು. ಇದನ್ನು ನಮ್ಮ ಎಸ್ ಸಿ ಮಹದೇವಪ್ಪನವರು, ನಮ್ಮ ಮೈಸೂರು ಜಿಲ್ಲಾ ಮಂತ್ರಿಗಳು ಇಂಥ ವಿಚಾರಗಳು ನಿಮ್ಮ ಕಣ್ಣಿಗೆ ಕಾಣಲ್ಲ. ಬೇರೆ ಆಯಾಮದಲ್ಲಿ ಬೇರೆ ಯಾರು ನಿಮ್ಮ ಕಿವಿ ತುಂಬಿದ್ರೆ ಆ ವಿಚಾರ ತಗೊಂಡು ನೀವು ಬೇರೆ ಥರದಲ್ಲಿ ಹೋಗ್ತೀರಿ. ಈ ವಿಚಾರಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದು. ಅವ್ರ ಮನೆಗೆ ಇವತ್ತುವರೆಗೂ ವಿದ್ಯುತ್ ಸಂಪರ್ಕ ಕೊಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ಯಾರ್ಯಾರಿದ್ದಾರೋ, ಸೆಂಟ್ರಲ್ ಝೋನ್ ಆಗ್ಬೋದು, ಕುವೆಂಪು ನಗರ ಆಗ್ಬೋದು, ಊಟಗಳ್ಳಿ ಆಗ್ಬೋದು, ನಮ್ಮ ಒಂಟಿಕೊಪ್ಪಲ್ ಆಗಿರ್ಬೋದು, ಕುವೆಂಪು ನಗರ ಆಗಿರ್ಬೋದು, ಎಲ್ಲ ವಿಭಾಗಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಸೇರ್ಕೊಂಡು ಹೆಚ್ಚು ಕಡಿಮೆ 500-600 ಸರ್ವೀಸು ಮೈಸೂರಿನಲ್ಲಿ ಆಗಿದೆ, ಇಡೀ ರಾಜ್ಯದಲ್ಲಿ ಆಗದೆ ಇರೋದು.